ಜೆಡಿಎಸ್ ಆರೋಪಗಳಿಗೆ ಕಾಂಗ್ರೆಸ್ ತಿರುಗೇಟು. ಅಭಿವೃದ್ಧಿಯು ನಮ್ಮ ಉತ್ತರ. ಪಾವಗಡ. ಜೆಡಿಎಸ್ ಪಕ್ಷ ನಡೆಸಿದ ಪ್ರತಿಭಟನೆ ಹಾಗೂ ಶಾಸಕರ ವಿರುದ್ಧದ ಟೀಕೆಗಳಿಗೆ ಕಾಂಗ್ರೆಸ್ ಯುವ ಘಟಕ ಪ್ರತಿಕ್ರಿಯೆಯನ್ನು ಬುಧವಾರ ನೀಡಿದ್ದು, ಶಾಸಕ ಎಚ್. ವಿ. ವೆಂಕಟೇಶ್ ಅವರ ಅವಧಿಯಲ್ಲಿ ನಡೆದ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳ ವಿವರಗಳನ್ನು ಬಹಿರಂಗಪಡಿಸಿದೆ. ಬುಧವಾರ ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ ಅಧ್ಯಕ್ಷ ಸುಜಿತ್ ರಾಜ್, ಜೆಡಿಎಸ್ ಪ್ರತಿಭಟನೆಗಳು ಕೇವಲ ಚುನಾವಣಾ ಗಿಮಿಕ್. ನಮ್ಮ ಶಾಸಕರು ತುಮಕೂರು ಮತ್ತು ಬೆಂಗಳೂರಿಗೆ ಓಡಾಡುತ್ತಿರುವುದು ವೈಯಕ್ತಿಕ ಕಾರಣಗಳಿಗೆ ಅಲ್ಲ, ತಾಲೂಕಿನ ಅಭಿವೃದ್ಧಿಗಾಗಿ, ಜನರ ಸಮಸ್ಯೆಗಳಿಗೆ ಅವರು ಸದಾ ಸ್ಪಂದಿಸುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ಕಾಂಗ್ರೆಸ್ ನಾಯಕರು ಪ್ರಕಟಿಸಿದ ವಿವರಗಳ ಪ್ರಕಾರ ಪಾವಗಡ ತಾಲೂಕಿನಲ್ಲಿ ಲ್ಯಾಂಡ್, ಆರ್ಮಿ, ಪಿಡಬ್ಲ್ಯೂಡಿ ಹಾಗೂ ವಿವಿಧ ಯೋಜನೆಗಳ ಅಡಿ ಹಲವು ಕೋಟ್ಯಾಂತರ ವೆಚ್ಚದಲ್ಲಿ ರಸ್ತೆ, ಕುಡಿಯುವ ನೀರು ಹಾಗೂ ಮೂಲಸೌಕರ್ಯ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಕಳೆದ 1 ತಿಂಗಳಲ್ಲಿ 22 ಬೋರ್ವೆಲ್ ಕೊರೆಸುವುದರ ಜೊತೆಗೆ ವಿವಿಧ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಪೂರ್ಣಗೊಂಡಿವೆ ಹಾಗೂ ಇನ್ನಷ್ಟು ಕಾಮಗಾರಿಗಳು ಜಾರಿಯಲ್ಲಿವೆ ಎಂದು ತಿಳಿಸಿದ್ದಾರೆ. ನಗರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಮಾತನಾಡಿ, ಪಟ್ಟಣದ ವಿವಿಧ ವಾರ್ಡುಗಳಲ್ಲಿ ರಸ್ತೆ ಚರಂಡಿ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಸ್ಟೇಡಿಯಂನಲ್ಲಿ ಆಧುನಿಕ ಲೈಟಿಂಗ್ ವ್ಯವಸ್ಥೆ ಸೇರಿದಂತೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಶಿಕ್ಷಣ ಮತ್ತು ವಸತಿ ಸೌಲಭ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಹೇಳಿದರು. ಮುಖಂಡ ಗೋವಿಂದಪ್ಪ ಹಿಂದಿನ ಸರ್ಕಾರಗಳ ಅವಧಿಯಲ್ಲಿಯೂ ನಡೆದ ಅಭಿವೃದ್ಧಿ ಕಾರ್ಯಗಳನ್ನು ಉಲ್ಲೇಖಿಸಿ, ಬೋರ್ವೆಲ್, ಡ್ಯಾಂ ಮತ್ತು ನೀರಾವರಿ ಯೋಜನೆಗಳಲ್ಲಿ ನಮ್ಮ ನಾಯಕರು ಮಹತ್ವದ ಕೊಡುಗೆ ನೀಡಿದ್ದಾರೆ ಎಂದರು. ವಕ್ತಾರ್ ಓಂಕಾರ್ ನಾಯಕ್ ಜೆಡಿಎಸ್ ಮುಖಂಡರ ಹೇಳಿಕೆಗಳನ್ನು ಖಂಡಿಸಿ, ಹಿರಿಯ ನಾಯಕರು ಹಾಗೂ ಶಾಸಕರ ಬಗ್ಗೆ ಗೌರವದಿಂದ ಮಾತನಾಡಬೇಕು, ಜನಸೇವೆ ಮಾಡುವುದರ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ಆಧಾರದ ಮೇಲೆ ಜನರು ತೀರ್ಪು ನೀಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅಧ್ಯಕ್ಷರಾದಾಗ ಪ್ರತಿ ವಾರ್ಡ್ಗೂ 10 ಲಕ್ಷ ನಮ್ಮ MLA ಅವರೇ ಖುದ್ದು ಭೇಟಿ ನೀಡಿ, ಇಲ್ಲ ಪಟ್ಟಣ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರತಿ ವಾರ್ಡ್ಗೂ 10 ಲಕ್ಷ ಆಗಿಬಿಟ್ಟು ಪ್ರತಿ ವಾರ್ಡಲ್ಲೂ ಕಾಮಗಾರಿಗಳು ಆಲ್ರೆಡಿ ನಡೀತಿದೆ, ಕಾಮಗಾರಿಗಳು ಆಲ್ರೆಡಿ ಮುಕ್ತಾಯ ಕೂಡ ಆಗಿದೆ. ಇನ್ನು ಇಲ್ಲಿ ಸ್ಟೇಡಿಯಂ ಅಂತ ತಗೊಳ್ಳಿ, ನಾವು 12 ಗಂಟೆ ರಾತ್ರಿ 12 ಗಂಟೆಯಲ್ಲಿ ಹೋದ್ರು ಕೂಡ ಐಮ್ಯಾಕ್ಸ್ ಲೈಟ್ 8 ಐಮ್ಯಾಕ್ಸ್ ಲೈಟ್ ಹಾಕಿದ್ದಾರೆ, ಟೋಟಲ್ ಪಾಲಿಸಿದ್ದಾರೆ. ಮತ್ತೆ ಇದು ಸಿದ್ದಾಪುರದ ಹತ್ರ ಕಾರ್ಮಿಕರ ವಸತಿ ಶಾಲೆ 35 ಕೋಟಿ, ಮತ್ತೆ ಲೈಟೇ ಕಾಲೇಜು 6.5 ಕೋಟಿ, ಮತ್ತೆ ಇಲ್ಲಿ ಕಡಲಕುಂಟೆ ಕೊಡಮಡುಗಲ್ಲಿ ಅಲ್ಪಸಂಖ್ಯಾತರ ವಸತಿ ಶಾಲೆ, ಇವೆಲ್ಲ ಒಳ್ಳೆ ಕಾಮಗಾರಿಗಳೇ ನಡೆಸ್ತಾ ಇದ್ದಾರೆ. ಅದೇ ರೀತಿ ಲ್ಯಾಂಡ್ ಆರ್ಮಿಯಲ್ಲಿ ಈಗ 17.5 ಕೋಟಿ ಈಗ ಕಾಮಗಾರಿ ಆಲ್ರೆಡಿ ನಡೀತಿದೆ. ಇಲ್ಲಿ ಚಳ್ಳಕೆರೆ ಕ್ರಾಸಲ್ಲಿ ಆಗಿರ್ಬೋದು ಐಮ್ಯಾಕ್ಸ್ ಲೈಟು, ಇಲ್ಲಿ ನಮ್ಮ MAI ಸರ್ಕಲಲ್ಲಿ ಆಗಿರ್ಬೋದು, ಕನಕದಾಸ ಸರ್ಕಲಲ್ಲಿ ಕೂಡ ಐಮ್ಯಾಕ್ಸ್ ಲೈಟ್ ಹಾಕ್ತಿದ್ದಾರೆ. ಇನ್ನು ನಗರದ ಸ್ಟೇಡಿಯಂನಲ್ಲಿ 90 ಲಕ್ಷ ವೆಚ್ಚದಲ್ಲಿ ಪಾದಚಾರಿ ಮಾರ್ಗ ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಇಲ್ಲಿ ಡೊಳ್ಳಾರಳ್ಳ ಆಗಿರ್ಬೋದು, ಡೊಳ್ಳಾರಳ್ಳಕ್ಕೆ 4 ಕೋಟಿ ಅನುಮೋದನೆ ಆಗಿದೆ, ಕೆಲಸನೂ ಮಾಡ್ತಿದೆ ಆಗಲೇ. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರು ನಮ್ಮ ಶಾಸಕರು ಅಭಿವೃದ್ಧಿ ಮಾಡ್ತಿಲ್ಲ, ಎಲ್ಲೋ ನಿಂತ್ಕೊಂಡು ಎಲ್ಲೋ ಕೂತ್ಕೊಂಡು ಅಲ್ಲ, ಪ್ರತಿದಿನ ಶಾಸಕರು ಪಾವಗಡದ ನಗರದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಗರ ಅಭಿವೃದ್ಧಿ ಮಾಡಬೇಕು, ಇನ್ನೂ 20 ಕೋಟಿ ನಾನು ಕೊಡ್ತೀನಿ, ನೀವು ಮಾಡ್ರಿ ಅಂತ ಹೇಳ್ತಿದ್ದಾರೆ. ಬೈಪಾಸ್ ರೋಡು DPR ಆಗಿದೆ, ಮತ್ತೆ ಬಸ್ ಸ್ಟ್ಯಾಂಡೂ ಹಳೆ ಸತ್ಯ ಮೈದಾನ ಬಸ್ ಸ್ಟ್ಯಾಂಡ್ ಅದು ರೆಡಿ ಆಗ್ತಾಯಿದೆ. ಅಧಿಕಾರಿಗಳ ಹತ್ರ ಎಲ್ಲ ಚರ್ಚೆ ಮಾಡಿದ್ದಾರೆ. ಇನ್ನೇನು ಎಷ್ಟು ಇವ್ರು ಬಂದಾಗ ಫುಲ್ಲು ಅಭಿವೃದ್ಧಿ ಆಗಿರೋದು ಇವ್ರು ಬಂದ ಮೇಲೆ. ಗುದ್ಲಿ ಪೂಜೆ ಅನ್ನೋ ರೀತಿಯಲ್ಲಿ ಗೋರ್ಮೆಂಟಿಂದ ಬಂದಿರೋ ಅನುದಾನಕ್ಕೆ ಗುದ್ಲಿ ಪೂಜೆ ಮಾಡೋದು. ಸುಮ್ಮನೆ ಗುದ್ಲಿ ಪೂಜೆ ಮಾಡೋಕ್ಕಾಗುತ್ತಾ? ಯಾವ ರೀತಿ ಅವರು ಹೇಳ್ತಾರೋ ಗೊತ್ತಿಲ್ಲ. ಗುದ್ಲಿ ಪೂಜೆ ಅಂದರೆ ಒಂದು ಅಲ್ಲಿಂದ ಇಂಜಿನಿಯರ್ಸ್ ಬರ್ತಾರೆ, ಗೋರ್ಮೆಂಟಿಂದ ಅನುಮೋದನೆ ಬಂದಿರ್ತದೆ, OM ಬಂದಿರ್ತದೆ, ಅದ್ರ ಮೇಲೆ ಗುದ್ಲಿ ಪೂಜೆ ಮಾಡ್ತಾರೆ. ಇವಾಗ ಗುದ್ಲಿ ಪೂಜೆನೇ ಮಾಡಬಾರ್ದ? ಆಮೇಲೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಇದುವರೆಗೆ ಇಷ್ಟು ಅನುದಾನ ತಂದಿಲ್ಲ. ಬೈಪಾಸ್ ರಸ್ತೆ 2013-18 ತಿಮ್ಮರಾಯಪ್ಪನ MLA ಇದ್ದಿದ್ದು, ಅವಾಗ ಯಾಕೆ ಮಾಡಲಿಲ್ಲ ಬೈಪಾಸ್ ರಸ್ತೆ? 2013-18 ತಿಮ್ಮರಾಯಪ್ಪರ MLA ಇದ್ದಿದ್ದು, ಅವಾಗ ಮಾಡ್ಬೋದಾಯ್ತಲ್ಲ ಬೈಪಾಸ್ ರಸ್ತೆ. ಅವಾಗ ಹೆಂಗಾಯ್ತು? ಕೊರಟಗೆರೆ ಆಗಿದೆ, ಮದ್ಗಿರಿ ಆಗಿದೆ. ನಮ್ಮ ಪಾವಡಕ್ಕೆ ಅವಾಗ ಇವರೇ ತಾನೇ ಶಾಸಕರು ಇದ್ದಿದ್ದು, ಇವರೇ ಮಾಡ್ಬೋದಾಯ್ತಲ್ಲ. ಹಿನ್ನಾಲೆ ವಾಟರಲ್ಲಿ ನೀರಿಲ್ಲ ಅಂದರೆ ಯಾರೇನು ಮಾಡ್ತಾರೆ? ಅದಕ್ಕೆ ತಾನು ಇಮ್ಮಿಡಿಯೇಟ್ ಇವತ್ತು ನೀವು ಸಾಕ್ಷಿ ಸಮೇತ ಕೊಡ್ತೀನಿ. 22 ಬೋರ್ವೆಲ್ 1.5 ತಿಂಗಳಲ್ಲಿ ಕೊಡಿರೋದು ಇನ್ನೂ ಕೊರಿತಾವ್ರೆ, ಇನ್ನೂ ಬೋರ್ವೆಲ್ ರನ್ ಆಗ್ತಾನೆ ಇದೆ.
ಇನ್ನೇನು 30ನೇ ತಾರೀಕು ನಾಳೆ ನಾಡಿದ್ರಲ್ಲಿ ಆ ನೀರು ಬರ್ತದೆ. ಅದನ್ನು ಹೋಗಿ ಮಾತಾಡಿ ಎಲ್ಲ ರೆಡಿ ಮಾಡಿ ಶಾಸಕರು ಅದನ್ನು ಮಾತಾಡಿ 30ನೇ ತಾರೀಕು ತಪ್ಪದು 1ನೇ ತಾರೀಕು ಆ ನೀರು ಬರ್ತದೆ. ಯಾವ ನೀರು ಸರ್? ಕುಡಿಯುವ ನೀರು ಭದ್ರಾ ಮೇಲ್ದಂಡೆ ರಣಪುರ ಇದ್ದಾಗ ತರಿಸಿ ಮಾಡಿಸಿದ್ರು. ಈ ಸರಿನೂ MLA ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತೇ ಮಾಡಕ್ಕೆ ಆಗಲ್ವಲ್ಲ, ಚರ್ಚೆ ಮಾಡಿ ಕಾನೂನು ರೀತಿಯಲ್ಲಿ ಏನಾಯ್ತೋ ಅದನ್ನೆಲ್ಲ ಇದು ಮಾಡಿ ಅದು ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ವೆಂಕಟರಮಣಪ್ಪ ಅವರು ಆಲ್ರೆಡಿ ಬಿಡಿಸಿದ್ರು. ನಮ್ಮ ಪಾವಗೌಡ ಹೈನುಗಾರಿಕೆಗೆ ತುಂಬಾ ಒಳ್ಳೇದಾಗ್ತಾ ಇದೆ ಅವ್ರಾಗಿರೋದಕ್ಕೆ. ಎಷ್ಟೋ ಜನ ರೈತರು ನನ್ನ ಹತ್ರನೇ ಬಂದು ಹೇಳ್ತಾರೆ ಆಗಿರೋದಕ್ಕೆ ನಮ್ಗೆ ಒಳ್ಳೇದಿದೆ. ಮೊನ್ನೆ ಎಲ್ಲ ಸಬ್ಸಿಡಿ ಕೊಟ್ಟರು, ಯಾವುದೋ ಮಿಲ್ಕ್ ಮಿಷಿನು, ಚಾಫ್ ಕಟ್ರು ಎಲ್ಲ ಸಬ್ಸಿಡಿ ಕೊಟ್ಟರು. ಹೆಚ್ಚು ಬೇರೆ ತಾಲೂಕಿಗಿಂತ ಹೆಚ್ಚು ಅನುದಾನ ತಂದು ಮಾಡ್ತಾವ್ರಲ್ಲ. ಎಲ್ಲ ರೀತಿ ಕಾಮಗಾರಿಗಳು ನಡೀತಾ ಇದೆ. ಅವರು ಯಾವಾಗ ಕೇಳಿದ್ರು ಆ ರೋಡ್ ಏನಾಯ್ತು, ಈ ರೋಡ್ ಏನಾಯ್ತು, ಆ ರೋಡ್ ರೆಡಿ ಮಾಡ್ಬೇಕು, ಈ ರೋಡ್ ರೆಡಿ ಮಾಡ್ಬೇಕು ಅಂತಾನೆ ಇರೋದು, ಜನಕ್ಕಾಗಿನೇ ಇರೋದು. ನಾವು ವೆಂಕಟರಮಣಪ್ಪ ಅವರು ಅಧಿಕಾರ ಚಲಾಯಿಸಿ ಏನಕ್ಕೆ ಚಲಾಯಿಸ್ತಾರೆ? ಅವ್ರು ಇದುವರೆಗೂ ಮಾದರಿ ರೈತರಾಗಿದ್ದಾರೆ. 82 ವರ್ಷದಲ್ಲೂ ಅವ್ರು ಮಾದರಿ ರೈತರು. ಇವತ್ತು ಹೋದ್ರೆ ಜನಕ್ಕೆ ಅವ್ರಿಗೆ ಏನಿದೆಯೋ ಅದು ನ್ಯಾಯ ಕೊಡಿಸಿ ಏನೋ ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರು ಅಧಿಕಾರ ಇದು ಮಾಡ್ತಿಲ್ಲ. ಯಾವ ರೀತಿಯಲ್ಲಿ ಇವರು ಸುಮ್ಮನೆ ಹೇಳಿಕೆ ಕೊಟ್ಟರು ಗೊತ್ತಿಲ್ಲ. ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ ಅಷ್ಟೇ. ಹೆಚ್ಚಿನಾಗಿ ತರಿಸಿ ಕೊಡಿಸಿದ್ದಾರೆ, ಬೇರೆ ತಾಲೂಕಿಗಿಂತ ಹೆಚ್ಚಿನಾಗಿ ತರಿಸಿ ಕೊಡಿಸಿದ್ದಾರೆ 300 ಬೋರ್ಗಳನ್ನ. ಕಾರ್ಮಿಕರ ವಸತಿ ಶಾಲೆ ಆದ್ರೆ ನಮ್ಗೆ ಎಷ್ಟೋ ಬಡ ಕಾರ್ಮಿಕರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತಲ್ಲ. ಅಲ್ಪಸಂಖ್ಯಾತ ಇದ್ರಲ್ಲೂ ತಂದಿದ್ದಾರೆ, ಎಲ್ಲ ಇದ್ರಲ್ಲೂ ತಂದಿದ್ದಾರೆ. ಇವರು ಮೊನ್ನೆ ಮಾಡಂತ ಒಂದು ಪ್ರತಿಭಟನೆಯಲ್ಲಿ ಒಂದು 5-6 ಆರೋಪಗಳು, ಸುಳ್ಳು ಆರೋಪಗಳು ಮಾಡಿದ್ದಾರೆ. ಮೊದಲನೇದು ಗುದ್ದಲಿ ಪೂಜೆ ಶಾಸಕರು ಅಂತ ಹೇಳ್ಬಿಟ್ಟು ಪದ ಬಳಕೆ ಮಾಡಿದ್ದಾರೆ. ಯಾವುದೇ ಗುದ್ದಲಿ ಪೂಜೆ ಕಾಮಗಾರಿಗಳು ಮಾಡಬೇಕಾದ್ರೆ ಸರ್ಕಾರದಿಂದ ಹಣ ಮಂಜೂರಾಗಿ ಯಾರು ಗುತ್ತಿಗೆದಾರ ಇರ್ತಾರೋ ಅವರಿಗೆ ಅವರ ಅಗ್ರಿಮೆಂಟ್ ಆದಮೇಲೆ ಯಾರಾದ್ರೂ ಸ್ಥಳೀಯ ಶಾಸಕರು ಯಾರು ಇರ್ತಾರೋ ಚುನಾಯಿತ ಪ್ರತಿನಿಧಿಗಳು ಹೋಗಿ ಅದು ಪ್ರೋಟೋಕಾಲ್ ಪ್ರಕಾರ ಗುದ್ದಲಿ ಪೂಜೆ ಮಾಡ್ತಕ್ಕಂಥದ್ದು ಒಂದು ನಿಯಮ ಇದೆ. ಸುಮ್ಮನೆ ಗುದ್ದಲಿ ಪೂಜೆ ಮಾಡಿ ಅನುದಾನ ಬಿಡುಗಡೆ ಆಗ್ತಿದ್ದು ಯಾರು ಮಾಡಲ್ಲ. ಇದು ಆರೋಪಕ್ಕೆ ದೂರವಾದದ್ದು. ಸುಮ್ಮನೆ ಆರೋಪ ಸುಮ್ಮನೆ ಮಾಡ್ತಿದ್ದಾರೆ. ಎರಡನೇದು ಮಾಜಿ ಸಚಿವರ ಬಗ್ಗೆ ಮಾತನಾಡಿದರೆ ಅವರು ಅಧಿಕಾರ ಚಲಾವಣೆ ಮಾಡ್ತಾರಂತ. ಮಾಜಿ ಸಚಿವರು ಅಧಿಕಾರ ಚಲಾವಣೆ ಮಾಡ್ತಾ ಇಲ್ಲ. ಈ ತಾಲ್ಲೂಕಿನಲ್ಲಿ ಸುಮಾರು 40-45 ವರ್ಷಗಳಿಂದ ಅವರು ನಿರಂತರವಾಗಿ ಜನಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿ ಇದ್ರು, ಅಧಿಕಾರದಲ್ಲಿ ಇಲ್ಲ ಅಂದ್ರೂ ಸಹಿತ ವೆಂಕಟರಮಣಪ್ಪನವರು ಎಲ್ಲ ಬಡವರ ಪರವಾಗಿ, ರೈತರ ಪರವಾಗಿ ಕಾಳಜಿ ಹೊಂದಿರ್ತಕ್ಕಂಥವ್ರು ಪ್ರತಿನಿತ್ಯ ಅವರು ಜನಸೇವೆ ಅಂತಲೇ ಮಾಡ್ಕೊಂಡು ಬರ್ತಿದ್ದಾರೆ. ಅವರು ಚುನಾವಣೆ ಸಮಯದಲ್ಲಾಗಿರ್ಬೋದು, ಚುನಾವಣೆ ಸಮಯ ಇಲ್ಲದೇ ಇರೋ ಸಮಯದಲ್ಲಾಗಿರ್ಬೋದು, ಅವ್ರು ಒಂದೇ ಮಾತು, ಯಾವಾಗಲೂ ಒಂದೇ ಧ್ಯೇಯ, ಜನಸೇವೆ, ಜನಾರ್ದನ ಸೇವೆ ಅಂತಕ್ಕಂಥ ಧ್ಯೇಯ ಇಟ್ಕೊಂಡು ಮಾತನಾಡ್ತಕ್ಕಂಥವ್ರು ವೆಂಕಟರಮಣಪ್ಪವರು. ಅವ್ರ ಬಗ್ಗೆ ನಿಷ್ಪಕ್ಷವಾಗಿ ಸುಮ್ಮನೆ ಮಾತಾಡೋದು ಸರಿಯಲ್ಲ. ಅವರು ಯಾವತ್ತು ಜನಸೇವೆ ಮಾಡ್ಕೊಳ್ತಾನೆ ಬರ್ತಿದ್ದಾರೆ. ತಾಲ್ಲೂಕಿನ ಪ್ರತಿಯೊಬ್ಬ ಪ್ರಜ್ಞಾವಂತ ಮತಬಾಂಧವ್ರಿಗೆ ಗೊತ್ತು ವೆಂಕಟರಮಣಪ್ಪನವರು ಅವರು 45 ವರ್ಷ 50 ವರ್ಷ ನಿರಂತರವಾಗಿ ಜನಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಬಂದು ಜನಸೇವೆ ಯಾರಾದರೂ ಕಷ್ಟ ಸುಖ ಅಂತ ಹೋದಾಗ, ಒಂದು ಪೊಲೀಸ್ ಠಾಣೆನೋ, ಒಂದು ಕಚೇರಿಗೋ, ಇನ್ನೊಂದು ಮತ್ತೊಂದು ಅಂತ ಹೋದಾಗ, ಒಂದು ಹಾಸ್ಟೆಲ್ ವ್ಯವಸ್ಥೆನೋ, ಒಂದು ಕಾಲೇಜ್ ವ್ಯವಸ್ಥೆನೋ ಈ ಥರ ಬೇಕಂತ ಹೋದಾಗ ಅದು ಅವ್ರು ನ್ಯಾಯ ಕೊಡಿಸ್ತಕ್ಕಂಥದ್ದು ಅವ್ರ ಧರ್ಮ. ಅದು ಅವರು ಮೊದಲಿಂದನೂ ಆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಜನರ ಮಧ್ಯದಲ್ಲೇ ಇದ್ದಾರೆ. ಅವರು ಅದನ್ನು ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಸುಮ್ಮನೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ಮಾಜಿ ಸಚಿವರ ಬಗ್ಗೆ ಮಾತಾಡಿದ್ದಾರೆ ಅವರು. ಅದಕ್ಕೆ ತಾಲ್ಲೂಕಿನ ಜನತೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ತಕ್ಕ ಉತ್ತರ ಕೊಡ್ತೀವಿ ಮುಂದಿನ ಚುನಾವಣೆಗಂತ. ನಾವು ಆಲ್ರೆಡಿ ಕಾಂಗ್ರೆಸ್ ಕಾರ್ಯಕರ್ತರು, ಪಾವಗಡ ತಾಲೂಕಿನಲ್ಲಿರ್ತಕ್ಕಂಥ ಮತಬಾಂಧವರು ಅವ್ರ ಅಧಿಕಾರದಿಂದ ದೂರ ಇಡಬೇಕಂತಲೇ ಸುಮಾರು 10 ವರ್ಷಗಳಿಂದ 2 ಟರ್ಮ್ ಅಲ್ಲಿ ಅವ್ರನ್ನ ದೂರ ಇಟ್ಟಿದ್ದಾರೆ. JDS ಪಕ್ಷಕ್ಕೆ ಬುದ್ಧಿ ಕಲಿಸಿದ್ದಾರೆ. ಮುಂದಿನ ದಿನಗಳು, ಮುಂದಿನ ಚುನಾವಣೆ ಸಹ ಕಲಿಸ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಅವ್ರಿಗೆ ತಿಳಿಪಡಿಸ್ತಾ ಇದ್ದೀವಿ. ಮೂರನೇದು, ತುಮೂಲು ಮತ್ತೆ DCC ಬ್ಯಾಂಕ್ ಅಧ್ಯಕ್ಷರಾಗಿರೋದು ದಲಿತರು ಅಂತಕ್ಕಂಥದ್ದು ಇವರೇನೆ ಮೊಟ್ಟ ಮೊದಲನೇದಾಗಿ. ಆ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಮತ್ತು ಜಿಲ್ಲಾ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಡಾಕ್ಟರ್ G ಪರಮೇಶ್ವರ್ ಸಾಹೇಬರು ಅವ್ರ ನೇತೃತ್ವದಲ್ಲಿ ಅವ್ರು ಮಾತನಾಡಿಕೊಂಡು ದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು, ಅವ್ರಿಗೆ ಈ ಬಾರಿ ತುಮೂಲ್ ಅಧ್ಯಕ್ಷ ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಬಿಟ್ಟರೆ ಇವರೇ ಬೇಕು ಅಂತ ಅಧಿಕಾರಕ್ಕೆ ಹೋದವರಲ್ಲ. ಅಧಿಕಾರಕ್ಕೆ ಬೇಕು ಅಂತ ವೆಂಕಟೇಶ್ವರ ಅವ್ರಿಗೆ ಅಧಿಕಾರ ಒಳ್ಳೆಯವರು, ಇವರು ಉತ್ತಮ ಆಡಳಿತವನ್ನು ನೀಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಉದ್ದೇಶ ಇಟ್ಕೊಂಡು ತುಮೂಲ್ ಅಧ್ಯಕ್ಷ ಮಾಡಿದ್ದಾರೆ. ಅದರಿಂದ ತಾಲ್ಲೂಕಿಗೆ ಒಂದು ವರದಾನ. ಅವ್ರ ಅಧ್ಯಕ್ಷ ಆಗಿರೋದ್ರಿಂದ ತಾಲ್ಲೂಕಿಗೆ ಒಂದು ಹೈನುಗಾರಿಕೆಗೆ ಒಂದು ಉತ್ತೇಜನ ಆಗ್ತದೆ, ವ್ಯವಸಾಯಕ್ಕೆ ಒಂದು ಅನುಕೂಲ ಆಗ್ತದೆ. ಬಡವರು ಇವತ್ತು ಯಾರಾದರೂ ಹಾಲು ಮಾರಾಟ ಮಾಡ್ಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥದ್ದಕ್ಕೆ ಒಂದು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಇದೊಂದು ಅವಕಾಶ ಅಂತ ನಾವಾದರೂ ಭಾವಿಸ್ತೇವೆ. ಎರಡನೇದು, DCC ಬ್ಯಾಂಕು ನಿರ್ದೇಶಕರಾಗಿದ್ದಾರೆ. ಮಾನ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಮಾಡಲಿಕ್ಕೆ ಅವಕಾಶಗಳು ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ಆಯ್ಕೆ ಆಗಿದ್ದಾರೆ. ಅದರಿಂದಲೂ ಸಹ ಬಡವರು
ರೈತರು ಕೂಲಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು. ಅದು ನಿಮಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು. ಈ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರದಿಂದ ಇವತ್ತು ಬಡತನ ನಿರ್ಮೂಲನೆ ಆಗ್ತದೆ ಅಂತಕ್ಕಂಥದ್ದು ಒಂದು ನಿಯಮ ಇದೆ. ಅದರಂತೆ ಆ ಉದ್ದೇಶ ಇಟ್ಕೊಂಡು ಇವತ್ತು DCC ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ. ಅದರಿಂದಲೂ ಸಹ ತಾಲೂಕಿನಲ್ಲಿ ಹಲವಾರು ರೀತಿಯ ಒಂದು ಆರ್ಥಿಕತೆ ಸಬಲೀಕರಣ ಆಗಲಿಕ್ಕೆ ಒಂದು ಅವಕಾಶ ಇದೆ. ಮತ್ತೆ ಇನ್ನು ನೋಡೋದಾದ್ರೆ ಅಧಿಕಾರ ಹತಾಶೆ, ನಾನು ಹೇಳ್ತೀನಿ JDS ಕಾರ್ಯಕರ್ತರಿಗೆ ಮತ್ತು ಅವ್ರ ಮುಖಂಡರಿಗೆ, ಇದು ಪ್ರತಿಭಟನೆ ಕಾಂಗ್ರೆಸ್ ವಿರುದ್ಧ, ವೆಂಕಟರಮಣಪ್ಪ ವಿರುದ್ಧ ಅಲ್ಲವೇ ಅಲ್ಲ. ಇದು ಸತ್ಯಕ್ಕೆ ದೂರವಾದದ್ದು. ಚುನಾವಣೆ 3 ವರ್ಷ ಆಗಿದೆ, ಮುಗಿದೋಗಿ 2 ವರ್ಷ ಇದೆ. ಅವರು ನಿದ್ರೆ ಇಷ್ಟು ದಿನ ಮಲ್ಕೊಂಡಿದ್ರು. ಈಗ ಅವ್ರ ಹೈಕಮಾಂಡ್ ಮೆಚ್ಚಿಸ್ಲಿಕ್ಕೆ ಇದಲ್ಲ. ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು JDS ಹೈಕಮಾಂಡ್ ಮೆಚ್ಚಿಸ್ಲಿಕ್ಕೆ, ಬೇರೆ ಉದ್ದೇಶ ಇಲ್ಲ. ಇಲ್ಲಿ ಟಿಕೆಟ್ ಗೊಂದಲಗಳಿದ್ದಾವೆ. ಅವರಿಗೆ ಅಭ್ಯರ್ಥಿಗಳು ಈಗಾಗಲೇ ಹೊಸ ಮುಖಗಳು ಮಣೆ ಹಾಕಿರೋದ್ರಿಂದ, ಇಲ್ಲಿ ಓಡಾಟ ಪ್ರಾರಂಭ ಮಾಡಿರೋದ್ರಿಂದ ತಿಮ್ಮರಾಯಪ್ಪನವರು ಇನ್ನೊಬ್ರು ಮತ್ತೊಬ್ರು ಎಲ್ಲರೂ ಸೇರ್ಕೊಂಡು ಇದನ್ನು ಪ್ಲಾನ್ ಮಾಡಿ ಇದು ಹೋರಾಟ ಮಾಡ್ತಾ ಇರೋದು. JDS ಹೈಕಮಾಂಡ್ ಮೆಚ್ಚಿಸ್ಲಿಕ್ಕೆ ಹೋರಾಟ ಬಿಟ್ಟರೆ ಇದು ಯಾವುದೇ ರೀತಿಯ ಅವ್ರು ಮಾಡಿರ್ತಕ್ಕಂಥ ಆರೋಪಗಳು ಎಲ್ಲ ಸುಳ್ಳಿದ್ದಾವೆ. ಈಗ ಅಭಿವೃದ್ಧಿ ನಮ್ಮ ಈಗಾಗಲೇ ಸುಜಿತ್ ರಾಜ್ ಅಧ್ಯಕ್ಷರು ಹೇಳಿದಂತೆ ಮತ್ತೆ ನವೀನ್ ಅವರು ಒಂದು ಆರೋಪಗಳು ಮಾಡಿದ್ದಾರೆ ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ. ಮುಂಬರುವ ಚುನಾವಣೆಯಲ್ಲಿ ಅವ್ರು ಹೇಳ್ತಾರೆ ನಾವೇ ಗೆಲ್ತೀವಿ ಅಂತ. ಗೆಲ್ರಿ, ಸಂತೋಷ. ಈ ತಾಲೂಕಿನ ಜನತೆ 10 ವರ್ಷ ಮೂಲೆಯಲ್ಲಿ ಕೂರಿಸಿದ್ದಾರೆ, ಅದು ಸ್ವಲ್ಪ ಮನವರಿಕೆ ಇರಲಿ ಅಂತ ಹೇಳ್ತಾ, ನೀವು ಆರೋಪಗಳು ಏನೇ ಮಾಡಿ ಅದು ಒಂದು ರೀತಿಯಾಗಿರ್ತಕ್ಕಂಥ ನಿಜಾಂಶ ಇದ್ರೆ, ಸತ್ಯಾಂಶ ಇದ್ರೆ ಆರೋಪ ಮಾಡಿ. ಸುಮ್ಮನೆ ಯಾರೋ ನಿಮ್ಮ ಪಕ್ಷದ ಹೈಕಮಾಂಡ್ ಮೆಚ್ಚಿಸ್ಲಿಕ್ಕೆ ಮುಂಬರುವ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ಲಿ ಅಂತ ಹೇಳ್ಬಿಟ್ಟು ನೀವು ಆರೋಪಗಳು ಮಾಡೋದು, ಪತ್ರಿಕೆಗಳ ಮುಖಾಂತರ ತಗೊಂಡೋಗಿ ಬಂದಿರ್ತಕ್ಕಂಥ ಸುದ್ದಿಗಳು ನಿಮ್ಮ ಹೈಕಮಾಂಡ್ ತೋರಿಸೋದು, ಅಲ್ಲಿ ನಮ್ಗೆ ಟಿಕೆಟ್ ಕೊಡ್ಲಿ ಅಂತಕ್ಕಂಥದ್ದು ನಿಮ್ಮ ಉದ್ದೇಶ ಇಟ್ಕೊಂಡು ಮಾಡಿದ್ದೀರಾ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂದ್ರೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಜಿತ್ ರವರು ಅಂಕಿಅಂಶಗಳ ಒಂದು ಆಧಾರದ ಮೇಲೆ ಗೆಲುವನ್ನು ತಮ್ಮ ಪತ್ರಿಕೆಯವರಿಗೆ ತಿಳಿಸಿರ್ತಾರೆ. ಆದರೆ ಸೋಮವಾರ ನಡೆದಂತಹ ಪತ್ರಿಕಾ ಒಂದು ಇದರಲ್ಲಿ ಸ್ಟ್ರೈಕಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಎಲ್ಲ ಸತ್ಯಕ್ಕೆ ದೂರವಾದ. ಯಾಕಂದರೆ ಇವತ್ತು ತಿಮ್ಮರಾಯಪ್ಪ 3 ವರ್ಷ ಮಲಗಿದ್ದ. ಈಗ ಯಾಕೆಂತ ಅಂದರೆ ಈಗ JDS ಅಲ್ಲಿ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಗಿದೆ. ಯಾವತ್ತು ಕಾಲೋನಿಗಾಗಲಿ ಸತ್ತವರ ಮಣ್ಣಿಗಾಗಲಿ ಹೋಗ್ತಾ ಇರಲಿಲ್ಲ. ಪಟ್ಟಿ ಯಾವಾಗ ಜಾಸ್ತಿ ಆಗಾಯ್ತೋ ಈಗ ಅವರು ಎದ್ದು ಎಲ್ಲ ಓಡಾಡ್ತಾ ಇದ್ದಾರೆ. ಈಗ ಶಾಸಕರಾಗಿರೋರು ಈಗ ನಾನು ತುಂಗಭದ್ರೆಯಿಂದ ಅವತ್ತಂತೆ ಇಂತಂತೆ ಅಂತ ಹೇಳ್ತಾರಲ್ಲ, ಆಗ ಯಾಕೆ ಕೆಲಸ ಮಾಡೋಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ? ಈಗ ಕೆಲಸ ಮಾಡಿರೋದನ್ನ ಕಟ್ಟಾಕವ್ರೆ ಇನ್ನೊಂದು ಮಾತಾಡ್ತಾರಲ್ಲ, ಯಾವ ಪುರುಷಾರ್ಥಕ್ಕಾಗಿ ಇವ್ರು ಮಾತಾಡ್ತಾ ಇದ್ದ ಮಾತು? ಈಗಾಗಲೇ ಕಡಿಮೆ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಇರೋ ದೇವಸ್ಥಾನದ ಇರೋ ಹಾಸ್ಟೆಲ್ ತಾವು ನೋಡಿರ್ಬೋದು. ಈಗ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಹತ್ರ ಶಂಕುಸ್ಥಾಪನೆಗೆ ಮಾನ್ಯ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಗೋವಿಂದ ಕಾರಜೋಳ ಬಂದಿದ್ದ ದಿವಸ ಇವರು ಹೋಗಿದ್ದಾರೆ. ಅಲ್ಲಿ ಗುದ್ಲಿ ಪೂಜೆಗೆ ಇವರು ಹೋಗಿದ್ದಾರೆ. ಅದೇನು ವೆಂಕಟರಮಣಪ್ಪರು ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ. ಈಗ ಮಕ್ಕಳಿಗೆ ಏನಾದ್ರು ತೊಂದರೆ ಆಗಿದ್ರೆ ಅವರು ಸ್ಕೂಲ್ ಬಸ್ಸು ಇನ್ನೊಂದು ಬಿಡ್ತಾರೆ. ಈಗ ಅಭಿವೃದ್ಧಿ ಬಗ್ಗೆ ನೀವು ಮಾತಾಡಬೇಕಾದ್ರೆ ಒಂದು ಬಹಿರಂಗ ಸಭೆ ಮಾಡಿಕೊಂಡು ಅದು ನೀನೇನು ಕಾಮಗಾರಿ ಮಾಡಿದ್ಯಾ, ನಮ್ಮ ಸಾಹೇಬರು ವೆಂಕಟೇಶಣ್ಣ ಅವರಾಗಲಿ, ನಮ್ಮ ಮಾಜಿ ಸಚಿವರಾದಂಥ ವೆಂಕಟರಮಣ ದೊಡ್ಡಪ್ಪರಾಗಲಿ ಏನು ಮಾಡಿದ್ದಾರೆ ಅಂತ ನಿಮ್ಮ ಪತ್ರಿಕೆಯವರಿಗೆ ಗೊತ್ತಿದೆ. ಈಗಾಗಲೇ ಹೇಳ್ತಾರೆ. ಈಗ ಅದ್ಯಾವುದೋ ಒಂದು ಊರಲ್ಲಿ ಹೇಳೋದು JJMನಲ್ಲಿ 5 ಮನೆಗಳಿಗೆ ನೀರು ಬಿಡ್ತಾ ಇಲ್ಲ ಅಂತ. ಒಬ್ಬ ಮಾಜಿ ಶಾಸಕರು ಹೇಳೋ ಮಾತಾ ಇದು. ಗುತ್ತಿಗೆದಾರನಿಗೆ ಯಾರಿಗೋ ವಹಿಸಿರ್ತಾರೆ, ಅದು ಅವರು ಬಿಡೋದು. ಇವರು ವೈಯಕ್ತಿಕವಾಗಿ ನೀರು ಬಿಡಬೇಡ್ರಿ ಅಂತ ಎಲ್ಲ ಹೇಳಿದಾರ. ಸುಮ್ಮನೆ ಯಾಕೆ ಮಾತಾಡ್ಬೇಕು ಇವೆಲ್ಲನ? ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳು ಮಾತಾಡಬಾರ್ದು. ನಿಮ್ಮ ಕೈಯಲ್ಲಿ ಏನಾಗಿದ್ರೆ ಕೆಲಸ ಮಾಡಿ ತೋರಿಸಿ, ಅದಕ್ಕೆ ನಾವೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ. ಈಗಾಗಲೇ ಹಿಂದೆ ಚುನಾವಣೆಯಲ್ಲಿ ನಿಮಗೆ ಬುದ್ಧಿವಾದ ಕಳಿಸಿದ್ದಾರೆ, ಆಚೆ ಚುನಾವಣೆಯಲ್ಲಿ ಬುದ್ಧಿವಾದ ಕಳಿಸಿದ್ದಾರೆ. ಮುಂದೆ ನಾನು ಆಗ್ತೀನಿ ಅಂತ ಒಂದು ಆಶೆ ಭ್ರಮೆಯಲ್ಲಿದೆಯಾ? ಅದು ಏನು ನಡೆಯಲ್ಲ ಇಲ್ಲಿ. ಈಗ ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮಗಳು ಏನು, ಈಗ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಏನೋ ಒಂದು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಎಲ್ಲ ಜನಕ್ಕೆ ಗೊತ್ತಿದೆ. ಈಗ ಏನು ಗೃಹಲಕ್ಷ್ಮಿ ಆಗಿರ್ಬೋದು, ಹೆಣ್ಮಕ್ಳಿಗೆ ಬಸ್ ಸೌಕರ್ಯ ಆಗಿರ್ಬೋದು, ಎಲ್ಲ ಕೊಟ್ಟಿರೋದು ಎಲ್ಲರಿಗೂ ಗೊತ್ತಿದೆ. ಅದರಿಂದ ಈಗ ಇದು ಹೇಳ್ತಾರೆ, ಏನು ಹೇಳ್ತಾರೆ, ಯಾವುದೇ ನಿಗಮದಲ್ಲಿ ಕೆಲಸ ಆಗಿಲ್ಲ ಅಂತ. ಕೆಲವು ನಿಗಮಗಳು ಆದಿಜಾಂಬ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಯಾವುದೇ ನಿಗಮದಲ್ಲಾದ್ರೂ ಏನು ಸರ್ಕಾರದಿಂದ ಬಂದಿದೆ ಆ ಎಲ್ಲ ಸವಲತ್ತುಗಳು ವಿತರಣೆ ಮಾಡ್ತಾ ಇದ್ದಾರೆ. ಇವತ್ತು ಕುಡಿಯೋಕ್ಕೆ ನೀರಾಗಲಿ, ಬೋರ್ವೆಲ್ಸ್ ಎಲ್ಲ ಬರೀತಾ ಇದ್ದಾರೆ. ಯಾಕೆ ಆಗಿಲ್ಲ? ಪ್ರಗತಿ ಆಗಿಲ್ಲ. ಇವತ್ತು SCP DSP ತಗೊಂಡ್ರೆ ಐಮಾಸ್ ಲೈಟು ಪ್ರತಿಯೊಂದು ಕಾಲೋನಿಯಲ್ಲಿ ಇವತ್ತು ಐಮಾಸ್ ಲೈಟ್ ಆಗ್ತಾ ಇದ್ದಾರೆ. ಈಗ ತಿಮ್ಮರಾಯಪ್ಪ ಅವರು ಎಲ್ಲ ಹಾಕ್ಸಿದ್ರೆ ಒಂದು ಸಾಕ್ಷಿ ತೋರಿಸಲಿ. ಅಭಿವೃದ್ಧಿ ಬಗ್ಗೆ ಮಾತಾಡೋದು ನೈತಿಕ ಹಕ್ಕು ಬೇಕು. ಸುಮ್ಮನೆ ಆ ನೀರಿಲ್ಲ. ಈಗಾಗಲೇ ನಮ್ಮ ನಾಗಮಡಿಕೆ ಡ್ಯಾಮ್ ಇದು ನಮ್ಮ ಶಾಸಕರು ಸಹ ಚರ್ಚೆ ಮಾಡಿದ್ದಾರೆ. ಮಾನ್ಯ ಆಂಧ್ರದ ಮುಖ್ಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಅದನ್ನ
ಮಾಡಿದ್ದಾರೆ, ತರಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಯಾವುದೇ ಒಂದು ಕಾಮಗಾರಿ ಗುದ್ದಲಿ ಪೂಜೆ ಮಾಡಬೇಕಾದ್ರೆ OM ಇಲ್ಲ ಅಂದರೆ ಯಾರು ಸುಮ್ಮನೆ ಗುದ್ದಲಿ ಪೂಜೆ ಮಾಡೋಕ್ಕೆ ಏನನ್ನ ಈಗ ಯಾರು ಮಾಡಲ್ಲ. OM ಒಂದು ಆಧಾರ ಇಟ್ಕೊಂಡೇ ಗುದ್ದಲಿ ಪೂಜೆ ಮಾಡ್ತಾರೆ. ಅದು ಗುತ್ತಿಗೆದಾರನಿಗೆ ಕಂಟ್ರಾಕ್ಟರ್ಗಾಗಿರುತ್ತೆ, ಅವರಿಂದ ಇಟ್ಕೊಂಡೇ ಗುದ್ದಲಿ ಪೂಜೆ ಮಾಡಿರ್ತಾರೆ. ಸುಮ್ಮನೆ ಗುದ್ದಲಿ ಪೂಜೆ ಮಾಡ್ತಾರೆ ಇದೇನು ಅರ್ಥ? ಕೈಲಾಗದವನು ಮೈ ಪಚ್ಕೊಂಡ ಅಂದಂಗೆ ಎಲ್ಸಾಗದಲ್ಲಿ ಏನೋ ಒಂದು ಹೇಳ್ತಾನೆ. ಅದು ಸತ್ಯಕ್ಕೆ ಇವರು ಏನು ನಮ್ಮ ಶಾಸಕರ ವಿರುದ್ಧ ಮಾಡ್ತಾ ಇದ್ದಾರೋ ಅವೆಲ್ಲ ಸತ್ಯಕ್ಕೆ ದೂರವಾದದ್ದು. ಇಂಥ ಹೇಳಿಕೆಗಳನ್ನು ತಾವು ದಯವಿಟ್ಟು ಹಿಂಪಡೀರಿ, ಇನ್ನು ಮುಂದೆ ಮಾತಾಡಬೇಡ್ರಿ. ಬೇಕಾದರೆ ನೀವು ಮಾಡಿರ್ತಕ್ಕಂಥ ಕೆಲಸಗಳು ಏನಾದರೂ ಇದ್ರೆ ಬಹಿರಂಗವಾಗಿ ಚರ್ಚೆಗೆ ಬನ್ನಿ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಯಾರನ್ನಾಗಲಿ ಬಹಿರಂಗವಾಗಿ ನಾವು ಹೇಳ್ತೀವಿ, ನಮ್ಮ ಈ ತಮ್ಮಲ್ಲಿ ಕಾಂಗ್ರೆಸ್ ಇದರಲ್ಲಿ ಏನೇನು ಕೆಲಸಗಳಾಗಿದ್ದಾವೆ, ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ನಿಮ್ಮ ಇದರಲ್ಲಿ ಏನು ಕೆಲಸಗಳಾಗಿದ್ದಾವೆ ಹೇಳ್ತಾರೆ. ಇವತ್ತು ಮುರಾರ್ಜಿ ಹಾಸ್ಟೆಲ್ಲು, ಡಿಗ್ರಿ ಕಾಲೇಜು, ಇನ್ನೊಂದು ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಯಾರು ಅಭಿವೃದ್ಧಿ ಯಾರು ಇದರಲ್ಲಿ ಆಗಿದೆ ಅಂತ ತಮ್ಗೆಲ್ರಿಗೂ ಗೊತ್ತಿದೆ. ಸುಮ್ಮನೆ ಮಾತಾಡ್ತಾರೆ, ನನ್ನ ಅಭಿವೃದ್ಧಿ ಎಲ್ಲ ಆಗಿದೆ, ನಾನು ಅಲ್ಲಿ ಮಾತಾಡಿದ್ದೆ ಇಲ್ಲಿ ಮಾತಾಡಿದ್ದೆ ಅಂತ ಯಾಕೆ ಹೇಳ್ಬೇಕು? ಇವೆಲ್ಲ ಇಲ್ಲ ಸ್ಥಳದ ಆರೋಪಗಳು ಮಾಡಬಾರ್ದು. ಇಷ್ಟು ಹೇಳ್ತಾ ಪತ್ರಿಕಾ ಮಾಧ್ಯಮದ ಅನಿಸುತ್ತಾ ನಾನು ಹೇಳಿ ಮಾತು ದಾಖಲೆ ಇರಬೇಕು. ಹೇಳಿದ್ದಾರೆ, ಸತ್ಯಾಂಶ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಯಾರು ಏನು ಇದಿಲ್ಲ, ಸುಮ್ಮನೆ ಯಾಕೆ ಈ ಥರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇದೆಲ್ಲ ಹಿಂಗೆ ಮಾತಾಡಿದ್ರೆ ಜನಗಳು ತಕ್ಕ ಪಾಠ ಕಲಿಸ್ತಾರೆ ಮುಂದಿನ ಚುನಾವಣೆಯಲ್ಲಿ. ಸರ್, ಇದು ದಾಖಲೆ ಸಮೇತ ಸಾಕ್ಷಿ ಸಮೇತ ಕೆಲಸಗಳು ಆಗ್ತಾ ಇರೋದು ಎಲ್ಲ ಪ್ರೂಫ್ ಐತೆ. 300 ಬೋರ್ ಸರ್, ರೈತರಿಗೆ 300 ಒಬ್ಬ ರೈತ ಎಷ್ಟು ಇಂಪ್ರೂವ್ ಆಗ್ತಾರೆ ಹೇಳಿ. ಒಂದು ಬೋರ್ ಬಿದ್ದು TC ಬಿದ್ದು ಇವಾಗ ಒಂದು ಬೋರು TC ಪಂಪ್ ಮೋಟರ್ ಇಡಿಸ್ಬೇಕಂದ್ರೆ 6 ರಿಂದ 8 ಲಕ್ಷ ಆಗುತ್ತೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿ SCP TSPಯಲ್ಲಿ ಸುಮಾರು ಬೋರ್ ಕೊಡ್ತಿದ್ದಾರೆ. ತಿಮ್ಮರಾಯಪೇಟೆ ಬೋರ್ ಕೊಡ್ತಿದ್ದಾರೆ. ನಮ್ಮ ವೆಂಕಟರಮಣಪ್ಪ ದೊಡ್ಡಪ್ಪ ಅವರಾಗಲಿ ಇವರು ನಮ್ಮ ವೆಂಕಟೇಶ್ವರ ಶಾಸಕರಿದ್ದಾಗ ಎಷ್ಟು ಬೋರ್ ಕೊಡ್ತಿದ್ದಾರೆ ಅವರೇ ಚಾಲೆಂಜ್ ಮಾಡಲಿ, ಹೇಳಿ ಪತ್ರಿಕೆ ಮುಂದೆ ಬಂದು. SCP TSPಯಲ್ಲಿ MIL ಸುಮಾರು ಬೋರ್ ಕೊಡ್ತಿದ್ದಾರೆ ತಾಲೂಕಿನಾದ್ಯಂತ. ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ 369 ವಾಹಿನಿಯನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.